ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ ಅಲ್ವಾ, ಅಂಥವರಿಗಂತರೂ ಈಗ ಸರ್ಕಾರದಿಂದ ಸುದ್ದಿ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಇನ್ನೇಕೆ ತಡ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣಕ್ಕೆ ಯಾರೆಲ್ಲ ನಮಗೆ ಬಂತು ನಿಮಗೆ ಬಂತು ಅಂತ ಹೇಳ್ತಾ ಇದ್ರಲ್ವಾ, ಆದರೆ ಇನ್ನೂ ಯಾರ ಖಾತೆಗೂ ಆ ಒಂದು ಹಣ ಬಂದಿಲ್ಲ. ಇದುವರೆಗೂ ಬಂದಿದ್ದು 15ನೇ ಕಂತಿನ ಹಣ ಅಥವಾ ಯಾವುದೇ ಒಂದು ಕಂತಿನ ಹಣ ಬಾಕಿ ಇತ್ತಲ್ವ, ಆ ಒಂದು ಹಣ. ಆದರೆ ಈಗ ಜನವರಿ 14ನೇ ತಾರೀಕಿನಿಂದ ನಿಮ್ಮ ಖಾತೆಗೆ ನೇರವಾಗಿ ಬರುವಂಥದ್ದು. ಹೌದು ವೀಕ್ಷಕರೇ, ಡಿಸೆಂಬರ್ ತಿಂಗಳಲ್ಲೇ ಬಿಡುಗಡೆ ಮಾಡಿದ ಹಣವು ಜನವರಿ ಮೊದಲನೇ ವಾರ ಹಾಕ್ತೇವೆ ಅಂತ ಹೇಳಿದ್ರಲ್ವಾ, ಆದರೆ ಯಾವುದೇ ಒಂದು ಇದುವರೆಗೂ ನಿಮ್ಮ ಖಾತೆಗೆ ಬಂದಿದೆಯೋ ಅದು ಪೆಂಡಿಂಗ್ ಹಣ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣವು ಜನವರಿ 14ನೇ ತಾರೀಕಿನಿಂದ ಹಾಕ್ತೀವಿ ಎಂದು ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇನೆಂದು ನೋಡೋಣ ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಹಾಕ್ತಿದ್ರಲ್ವ, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣಕ್ಕೆ ಜನವರಿ 14ರಿಂದ ನಿಮ್ಮ ಖಾತೆಗೆ ನೇರವಾಗಿ ನಾವು ಹಾಕ್ತೇವೆ ಎಂದು ಇಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರಿಯಾದ ಜಿಲ್ಲಾ ಅಧ್ಯಕ್ಷರಾದ CS ಚಂದ್ರಭೂಪಾಲ್ ಅವರೇ ಇಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಮಾಹಿತಿಯನ್ನು ಇಲ್ಲಿ ಚಂದ್ರಭೂಪಾಲ್ ಅವರೇ ನಮಗೆ ತಿಳಿಸ್ಬಿಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ನಲ್ಲೇ ಬಿಡುಗಡೆ ಮಾಡಿದ ಹಣವು ವರ್ಗಾವಣೆ ಮಾಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಆದರೆ ಈ ಆರ್ಥಿಕ ಇಲಾಖೆಯೇ ಈಗಾಗಲೇ ವರ್ಗಾವಣೆ ಮಾಡಿತ್ತಲ್ವ ಸರ್ಕಾರ, ಜನವರಿ 14ನೇ ತಾರೀಕಿನಿಂದ ಹಣ ಜಮಾ ಆಗುತ್ತದೆ, ನಿಮ್ಮ ಖಾತೆಗೆ ನೇರವಾಗಿ ಬಂದು ತಲುಪುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸ್ಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಬಿಟ್ಟಿದ್ದಾರೆ. 14ನೇ ತಾರೀಕಿಗೆ ನಾವು ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತೇವೆ ಎಂದು ಹೇಳಿಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಈ ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವವರು ಪ್ರತಿಯೊಬ್ಬರು ಕೂಡ ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯ್ತಾ ಇರ್ತಾರಲ್ವ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಅರ್ಥವಾಗುತ್ತದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಹಣವು ಇನ್ನೂವರೆಗೂ ಯಾರಿಗೆ ಬಂದಿಲ್ಲ ಅಂದರೆ ಯಾವುದೇ ಒಂದು ಪೆಂಡಿಂಗ್ ಹಣ ಆಗಲಿ ಅಥವಾ ಯಾವುದೇ ಒಂದು ಸರ್ಕಾರದ ಯೋಜನೆಯ ಹಣವಾಗಲಿ ಯಾರಿಗೆಲ್ಲ ಬಂದಿಲ್ಲ ಅಂಥವರು ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಹೌದು ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸಿಂಡಿಂಗ್ ಮಾಡಿಸ್ಕೊಂಡಿರಬೇಕು. ಹೌದು ವೀಕ್ಷಕರೇ, ಜೊತೆಗೆ ಮತ್ತು ಬ್ಯಾಂಕ್ ಖಾತೆಗಂತರೂ ಈ KYC ಅಂತೂ ಮಾಡಿಸ್ಕೊಳ್ಳೋದು ಕಡ್ಡಾಯ. ಈ KYCಯನ್ನು ಮಾಡಿಸ್ಕೊಂಡ್ರೆ ಮಾತ್ರ ನಿಮ್ಮ ಖಾತೆಗೆ ಈ ಸರ್ಕಾರದ ಯಾವುದೇ ಒಂದು ಯೋಜನೆ ಆಗಲಿ, ಗೃಹಲಕ್ಷ್ಮಿ ಯೋಜನೆ ಆಗಲಿ ಅಥವಾ ಇನ್ನಿತರೆ ಯೋಜನೆ ಆಗಲಿ ಯಾವುದೇ ಒಂದು ಯೋಜನೆ ಹಣವು ನಿಮ್ಮ ಖಾತೆಗೆ ನೇರವಾಗಿ ತಲುಪುತ್ತದೆ. ಅದರಿಂದ ಯಾರಿಗೆ ಇದುವರೆಗೂ ಹಣ ಬಂದಿಲ್ಲ ಅಂಥವರು ಒಂದು ಸರಿ ಬ್ಯಾಂಕಿಗೆ ಹೋಗಿ ಭೇಟಿ ಮಾಡಿ, ಅದನ್ನು ಸರ್ಚ್ ಮಾಡಿ, ಅಂದರೆ ನಿಮಗೆ ಅರ್ಥವಾಗುತ್ತದೆ. ಯಾರಿಗೆ ಮಾಡಿಸ್ಕೊಂಡಿಲ್ಲ ಅವರು ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ನೇರವಾಗಿ ನೀವೇ ಭೇಟಿ ನೀಡಿ ಅದನ್ನು ಪಡೆದುಕೊಂಡು ಯಾರೆಲ್ಲ ಈ KYC ಅಥವಾ ಆಧಾರ್ ಕಾರ್ಡ್ ಲಿಂಕ್ ಯಾರು ಮಾಡಿಸ್ಕೊಂಡಿಲ್ಲ ಅವರು ಹೋಗಿ ಮಾಡಿಸಿಕೊಳ್ಳಿ. ಇದು ಒಂದು ವಿನಂತಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಹಲವಾರು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಬಂದಿದೆ. ಅದರಲ್ಲಂತೂ ಶಿವಮೊಗ್ಗ ಜಿಲ್ಲೆಯಲ್ಲಿ 90% ಮಹಿಳೆಯರಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹೌದು ವೀಕ್ಷಕರೇ, ಈ ಪ್ರತಿ ಮಹಿಳೆಯರಿಗೂ ಫಲಾನುಭವಿಯು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದಾರಲ್ವ, ಅದರಲ್ಲೂ 15ನೇ ಕಂತಿನ ಹಣವು ಈಗಾಗಲೇ 30,000 ರೂಪಾಯಿ ಅಂತೂ ಪಡೆದುಕೊಂಡಿದ್ದಾರೆ. ಅಂದರೆ 15ನೇ ಕಂತಿನ ಹಣವು ಪ್ರತಿಯೊಬ್ಬರು ಮಹಿಳೆಯರಿಗೂ ಬಂದಿದೆ. 30,000 ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ. ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಂಡು ವೃತ್ತಿ ಅಂದರೆ ಅವರ ಜೀವನಕ್ಕೆ ಯಾವುದೇ ಒಂದು ಆಧಾರವಾಗಲಿ ಅಥವಾ ಯಾವುದೇ ವಸ್ತು ಆಗಲಿ ಖರೀದಿ ಮಾಡಿಕೊಂಡು ಅವರ ಜೀವನವನ್ನು ಹಸನಗೊಳಿಸಿಕೊಂಡಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳೆಯರು ಆರ್ಥಿಕ ಅಭಿವೃದ್ಧಿಗೆ ದಾರಿದೀಪವಾಗಿದೆ ಎಂದು ಹಾಗೂ ಮಹಿಳೆಯರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಮುನ್ನಡೆಯ ಬದಲಾವಣೆಯನ್ನು ತರುವುದರಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಯಶಸ್ವಿಯಾಗಿದೆ. ಹೌದು ವೀಕ್ಷಕರೇ, ಮಹಿಳೆಯರು ಬಹಳ ಅಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ದುಡ್ಡು ಬೇಕಲ್ವಾ, ಅಂಥವರಿಗಂತರೂ ಈಗ ಸರ್ಕಾರದಿಂದ ಹಣವನ್ನು ಬರ್ತಾ ಇದೆ. ಅಂಥವರು ಕೂಡ ಆರ್ಥಿಕವಾಗಿ ಮುನ್ನಡೆಯುತ್ತಾ ಹೋಗುತ್ತಿದ್ದಾರೆ. ಅದು ಒಂದು ಖುಷಿ ವಿಚಾರ ಅಂತಲೇ ಹೇಳಬಹುದು. ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರಿಯಾದ ಜಿಲ್ಲಾ ಅಧ್ಯಕ್ಷರಾದ CS ಚಂದ್ರಭೂಪಾಲ್ ಅವರೇ ಇಲ್ಲಿ ನಮಗೆ ತಿಳಿಸಿದ್ದಾರೆ. ಮಹಿಳೆಯರಿಗೆ ಒಂದು ಶುಭವನ್ನು ಹರಿಸಿದ್ದಾರೆ. ಈ ಒಂದು ವಿಡಿಯೋ ಯಾರಿಗೆಲ್ಲ
ಇಷ್ಟವಾಗಿದೆ ಅವರು ತಪ್ಪದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು.